ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನೀವೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಗುಬ್ಬಿ ತಾಲೂಕು ರೋಡು. ನಿಟ್ಟೂರಿಂದ ತುರುವೇಕೆರೆಗೆ ಹೋಗೋ ಹೈವೇ ಇದು. ಇದು ಯಾವನಾದ್ರೂ ಹೈವೇ ಅಂತನ ನೋಡ್ರಿ. ಎಷ್ಟು ಇದು ಒಂದು 15-20 ಕಿಲೋಮೀಟರ್ ಐತೆ. ನಿಟ್ಟೂರಿಂದ ತುರುವೇಕೆರೆ ಸಂಕೆಗನ ಹೋಗೋ ರೋಡ್ ಇದು. ಈ ರೋಡಲ್ಲಿ ಡೈಲಿ ಬೆಳಗ್ಗೆ ನಾವು ಓಡಾಡಬೇಕು. ಕಾಲೇಜ್ ಸ್ಟೂಡೆಂಟ್ಸ್ ಓಡಾಡ್ತಾರೆ, ಬೆಳಗ್ಗೆದ್ದು ಕೆಲ್ಸಕ್ಕೆ ಹೋಗೋರು ಹೋಗ್ತಾರೆ. ಹಳ್ಳಿ ಕಡೆಯವರೆಲ್ಲ ಓಡಾಡ್ತಿರ್ತಾರೆ. ಬಸ್ ಫೆಸಿಲಿಟೀಸ್ ಕರೆಕ್ಟಾಗಿ ಇಲ್ಲ ಇಲ್ಲಿಗೆ. ನಮ್ಮ ಕಡೆಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ MP ಗಳು MLA ಗಳು ಬಂದು ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ರೋಡ್ಗಳು ಕರೆಕ್ಟಾಗಿ ಮಾಡಿಸಿಲ್ಲ ನೋಡ್ರಿ. ಯಾವ್ದು ಈ ರೋಡಲ್ಲಿ ಯಾವನಾರ ಡೈಲಿ ಬೆಳಗ್ಗೆ ಓಡಾಡೋಕ್ಕಾಗುತ್ತಾ? ಒಂದು 15-20 ಕಿಲೋಮೀಟರ್ ರೋಡು ಬರೀ ಹಿಂಗೆ ಇದೆ. ಬರೀ ಹಳ್ಳ ಗುಂಡಿ, ಬರೀ ಇದೇ ಥರ ರೋಡ್ ಕಚ್ಚಾಡುವಾಗೈತೆ. ದೊಡ್ಡ ಕಚ್ಚಾಡುವಾಗೈತಿ ರೋಡು. ಇದು ಯಾವನಾರ NH4 ರೋಡ್ ಅಂತನ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದ್ಬಿಡ್ತಾರೆ. ಓಟ್ ಹಾಕ್ರಿ ಅಂತ ಕೇಳ್ಕೊಂಡು ಒಂದೇ ಒಂಚೂರು ಕೆಲಸ ಮಾಡಿಸಲ್ಲ, ಏನಿಲ್ಲ ನೋಡ್ರಿ. ಎಷ್ಟು ಕಚ್ಚಾಡುವಾಗೈತೆ ರೋಡು. ನಮ್ಮ ಜನಗಳು ಅಷ್ಟೇನೆ, ಅವ್ರು ಎಲೆಕ್ಷನ್ ಟೈಮಲ್ಲಿ ಬಂದು ಓಟ್ ಕೇಳ್ತಾರೆ ಅಂತೇಳಿ ಓಟ್ ಹಾಕ್ತಾರೆ ಅಷ್ಟೇ. ಓಟ್ ಹಾಕ್ಬೇಕಾದ್ರೆ 2 ದಿನ ಜೋಶಲ್ಲಿ ರೋಡ್ ಮಾಡಿಸ್ಕೊಡ್ರಿ ಅಂತ ಕೇಳ್ತಾರೆ. ಅವರು ಮಾಡಿಸ್ಕೊಡಲ್ಲ, ಇವ್ರು ಹೋಗಿ ಮತ್ತೆ ಕೇಳಲ್ಲ. ಬರೀ ಇದೇ ಸಮಸ್ಯೆಗಳು ಆಗೋಗ್ಬಿಟ್ಟೈತೆ. ಕಾಲೇಜು ಹುಡುಗರು ಓಡಾಡ್ಬೇಕು ಡೈಲಿ ಬೆಳಗ್ಗೆ ಎದ್ದು. MLA ಗಳು ಯಾರು ತಲೆ ಕೆಡಿಸ್ಕೊಳಲ್ಲ. ಜನಗಳೇ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಬೇಕು.